ನಮಸ್ಕಾರ ಗುರು, ನಾನು ನಿಮ್ಮ YR ರಶ್. ಗುರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ RX 100ನ ರಿವ್ಯೂ ಮಾಡ್ತಾ ಇದ್ದೀವಿ. ಬೆಂಕಿ ಗಾಡಿ ಗುರು, ಚಿಂದಿ ಗಾಡಿ ಇದೆ ನೋಡ್ಬೋದು ಇಲ್ಲಿ. RX 100 ಗಾಡಿ ಫುಲ್ಲು ಔಟ್ಲುಕ್ನ ತೋರಿಸ್ಬಿಡ್ತೀನಿ. ಹಿಂದೆಯಿಂದಾಗಲಿ ಮುಂದೆಯಿಂದಾಗಲಿ ಮಸ್ತಾಗಿ ಕಾಣುತ್ತೆ ಗಾಡಿ. ನೋಡ್ಬೋದು ಮಸ್ತಾಗಿದೆ ಗುರು. ಗಾಡಿ ಅಂತೂ ರೆಡ್ ಕಲರಲ್ಲಿ ಫಿನಿಶ್ ಆಗಿದೆ ನೋಡ್ಬೋದು. ಇಲ್ಲಿ ಮಸ್ತಾಗಿದೆ. ಇಂಟ್ರಡಕ್ಷನ್ ರಿವ್ಯೂ ನೋಡೋದಾದ್ರೆ ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಇದೆ, ಈ ಕಡೆ ರೈಟ್ ಇಂಡಿಕೇಟರ್ ಇದೆ, ಮತ್ತು ಇಲ್ಲಿ ನ್ಯೂಟ್ರಲ್ ಇದೆ, ಮತ್ತು ಇಲ್ಲಿ ಐ ಬೀಮ್ ಇದೆ. ಇಲ್ಲಿ ಸ್ಪೀಡೋ ಮೀಟರ್ ಮಾತ್ರ ಮಸ್ತಾಗಿದೆ ಗುರು. ಮೀಟರ್ ಬೇಕು, ಮೀಟರ್ ಇಲ್ಲಿ ನೋಡ್ಬೋದು ಫ್ಯೂಲ್ ಆನ್ ಆಫ್ ಇದೆ. ಇಲ್ಲಿ ಮೇಲ್ ಮಾಡಿದರೆ ರಿಸರ್ವಿಗೆ ಹೋಗುತ್ತೆ, ಮತ್ತು ಕೆಳಗೆ ಮಾಡಿದರೆ ಆನ್ ಆಗುತ್ತೆ, ಮತ್ತು ಸೆಂಟ್ರಿಗೆ ಮಾಡಿದರೆ ಆಫ್ ಆಗುತ್ತೆ. ಮತ್ತು ಇಲ್ಲಿ ಒಳಗೆ ಫ್ಯೂಲ್ ಇಂಜೆಕ್ಟ್ರ್ ಇದೆ ನೋಡ್ಬೋದು. ಇಲ್ಲಿ ಫ್ಯೂಲ್ ಇಂಜೆಕ್ಟ್ರ್ ಇದೆ ನೋಡ್ಬೋದು. ಇಲ್ಲಿ ಇಂಜಿನ್ ಮಾತ್ರ ಮಸ್ತಾಗಿ ಕೊಟ್ಟಿದ್ದಾರೆ, ಯಮಹ ಲೋಗೋ ಕೊಟ್ಟು. ಇಲ್ಲಿ ನೋಡ್ಬೋದು 5 ಸ್ಪೀಡ್ ಯಮಹ RX 100 5 ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಫ್ರಂಟಲ್ಲಿ ಇಲ್ಲಿ ನೋಡ್ಬೋದು 2 ಡ್ಯೂಯಲ್ ಹಾರ್ನ್ ಕೊಟ್ಟಿದ್ದಾರೆ. ಹಾರ್ನ್ ಮಾತ್ರ ಸಿಕ್ಕಾಪಟ್ಟೆ ನಾನು ಹೇಳ್ದೆ ಅಲ್ಲ ಲೌಡ್ ಆಗಿದೆ. ಮುಂದೆ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಗಾಡಿಗೆ, ಏನಕ್ಕಂದರೆ ಗಾಡಿ ತುಂಬ ಹಳೆಯ ಕಾಲದ್ದು. ಅದನ್ನು ಇವಾಗ ತನಕ ಮೇಂಟೈನ್ ಮಾಡಿರೋದು ದೊಡ್ಡ ಮಾತು. ಮತ್ತು ಗಾಡಿದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಬೇಕಾದ್ರೆ ಇಲ್ಲಿ ನೋಡ್ಬೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಗಾಡಿಗೆ, ಫುಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಮತ್ತು ಹಿಂದೆಗಡೆ ಬಂದುಬಿಟ್ಟು ಗ್ರ್ಯಾಬಿಲ್ ಅವ್ರದ್ದು ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಸಸ್ಪೆನ್ಷನ್ ಮಾತ್ರ ಬೆಂಕಿಯಾಗಿದೆ ಗುರು. ನೋಡ್ಬೋದು ಇಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ನು. ಎರಡು ಕಡೆ ಸೇಮ್ ಸಸ್ಪೆನ್ಷನ್ ಇದೆ, ಆ ಕಡೆನೂ ಸ್ಪ್ರಿಂಗು, ಈ ಕಡೆನೂ ಸ್ಪ್ರಿಂಗು. ಮತ್ತು ಇಲ್ಲಿ ಹಿಂದೆ ನೋಡೋದಾದರೆ ಹ್ಯಾಲೋಜನ್ ಇಂಡಿಕೇಟರ್ ಇದೆ ನೋಡ್ಬೋದು. ಇಲ್ಲಿ ಈ ಕಡೆ ಒಂದು ಹ್ಯಾಲೋಜನ್ ಇಂಡಿಕೇಟರ್ ಇದೆ, ಈ ಕಡೆ ಒಂದು ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಮತ್ತು ಇಲ್ಲಿ ಎರಡು ಕಡೆ ಸೇಮ್ ಇದೆ. ಮತ್ತು ಸೆಂಟ್ರಿಗೆ ಸ್ಟಾಪ್ ಲೈಟ್ ಇದೆ, ಅದು ಹ್ಯಾಲೋಜನ್ನು. ಮತ್ತು ಇದ್ರದ್ದು ಎಕ್ಸಾಸ್ಟ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿರೋದು ಸ್ಟಾಕ್ ಸೈಲೆನ್ಸರು ನೋಡ್ಬೋದು. ಇಲ್ಲಿ ಸ್ಟಾಕ್ ಸೈಲೆನ್ಸರ್ ಇದ್ರೆ ಗಾಡಿ ಜೊತೆಗೆ ಬಂದಿರೋ ಸೌಂಡ್ ಮಾತ್ರ ಮಸ್ತಾಗಿದ್ದಿರೋ, ಹೊಡಿಯೋಕ್ಕೆ ಒಂಥರ ಕಿಕ್ಕು ಕೊಡುತ್ತೆ. ನಮ್ಮನ್ನು ಗಾಡಿ ರೈಸ್ ಕೊಟ್ಬಿಟ್ರೆ ಸೀದಾ ಕೈಲಾಸಕ್ಕೆ. ಮತ್ತು ಇದರಲ್ಲಿ ಬ್ರೇಕಿಂಗ್ ನೋಡೋದು ಇಲ್ಲಿ ಬ್ರೇಕಿಂಗ್ ಇದ್ರಲ್ಲಿ ನೋಡೋದಾದರೆ ಈ ಕಡೆ ಹಿಂದ್ಗಡೆನೋ ಡ್ರಮ್ ಬ್ರೇಕು. ಆವಾಗಿನ ಕಾಲದ ಡ್ರಮ್ ಬ್ರೇಕ್ ಅಂದೇ ಒಂಥರ ಕಿಕ್ಕು. ಮುಂದ್ಗಡೆನೂ ಡ್ರಮ್ ಬ್ರೇಕ್ ಇದೆ, ಹಿಂದೆನೇ ಕೂಡ ಡ್ರಮ್ ಬ್ರೇಕ್ ಇದೆ ನೋಡ್ಬೋದು. ಇಲ್ಲಿ ಮುಂದೆನೂ ಕೂಡ ಡ್ರಮ್ ಬ್ರೇಕು. ಗಾಡಿ ಮಾತ್ರ ಲಿಟ್ರಲಿ 105ರಿಂದ 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಆ ಸ್ಪೀಡಿಗೆ ಈ ಡ್ರಮ್ ಬ್ರೇಕು ಮಸ್ತು. ಮತ್ತು ಇದ್ರದ್ದು ಅಲಾಯ್ ವೀಲ್ಸ್ ನೋಡ್ಬೋದು, ಅಲಾಯ್ ವೀಲ್ಸ್ ಮಾತ್ರ ಮಸ್ತಾಗಿದೆ ಗುರು. ಆ ಸ್ಪೀಡಿಗೆ ಇದಕ್ಕೆ ಈ ಗಾಡಿ ಮಸ್ತಾಗಿದೆ ನೋಡ್ಬೋದು. ಇಲ್ಲಿ ಸ್ಪೀಡ್ ಮಾತ್ರ 100ರಿಂದ 110 ಈಸಿಯಾಗಿ ಮಾತಾಡುತ್ತೆ. ಮುಂದೆ ಇಲ್ಲಿ ನೋಡ್ಬೋದು ಹೆಡ್ಲೈಟ್ ಬಂದು ಪ್ರೊಜೆಕ್ಟೆಡ್ LED ಲ್ಯಾಂಪ್ ಇದೆ. ಆ ಕಡೆ ಕೂಡ ಸೈಡು ಕೂಡ ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಈ ಗಾಡಿಯಲ್ಲಿ ಏನೇ ಮಾತಾಡ್ತೀನೋ ಕಡಿಮೆನೆಯ, ಗಾಡಿ ಮಾತ್ರ ಸಖತ್ತಾಗಿದೆ. ಮತ್ತು ಇಲ್ಲಿ ಫ್ರಂಟಲ್ಲಿ ನೋಡ್ಬೋದು ಯಮಹ ದಿ ಬ್ರ್ಯಾಂಡ್ ಅವ್ರ ಹೆಸರಿದೆ. ಗಾಡಿಯಲ್ಲಿ ಏನು ಕಡಿಮೆ ಇಲ್ಲ ಗುರು. ಏನು ಕಡಿಮೆ ಹುಡುಕ್ತೀನಂದ್ರೆ ಏನೂ ಕಡಿಮೆ ಸಿಗೋದಿಲ್ಲ ಈ ಗಾಡಿಯಲ್ಲಿ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಮತ್ತು ಇದರಲ್ಲಿ ಮೇನ್ ಆಗಿರೋದು ಇದ್ರ ಇಂಜಿನ್ನು. 2 ಸ್ಟ್ರೋಕ್ ಗಾಡಿ ಗುರು. ಇದರಲ್ಲಿ ಎರಡು ಹೊಡ್ಕೊಳ್ಳುತ್ತೆ. ಗಾಡಿ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 98 cc, 11 bhpನ ಕ್ರಿಯೇಟ್ ಮಾಡುತ್ತೆ, ಮತ್ತು 10.3 ನ್ಯೂಟನ್ ಮೀಟರ್ ಟಾರ್ಕ್ನ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಇರೋದು ಒಂದೇ ಕಿಕ್ಕು. ಇದು ಒಂದೇ ಕಿಕ್ಕಲ್ಲಿ ಹೋಲ್ ಗಾಡಿನ ಬೆಂಕಿಯಾಗಿ ಮಾಡ್ಬೋದು. ಮತ್ತು ಇದರಲ್ಲೊಂದು ಟೂಲ್ ಬಾಕ್ಸ್ ಕೊಟ್ಟಿದ್ದಾರೆ, ಬಟ್ ಅದು ಇವಾಗ ಓಪನ್ ಕಂಡೀಷನಲ್ಲಿಲ್ಲ. ಗಾಡಿ ಮಾತ್ರ ಮಸ್ತಾಗಿದೆ ಗುರು. ಸೀಟ್ ಮಾತ್ರ ಸಖತ್ ಕಂಫರ್ಟ್ ಆಗಿದೆ ಗುರು. ಹಿಂದೆ ಕೂತ್ಕೊಳ್ಳೋರ್ಗು ಮುಂದೆ ಕೂತ್ಕೊಳ್ಳೋರ್ಗು ಮಸ್ತಾಗಿದೆ ಗಾಡಿ. ಮತ್ತು ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟರು. ಗಾಡಿ ಮೈಲೇಜ್ ಬಂದ್ಬಿಟ್ಟು ಇದ್ರದ್ದು ಒಂದು 35-40 ಕೊಡ್ಬೋದು. ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ.
ಅವ್ರು ಏನಿದ್ರು 25-30 ಗಾಡಿ ಸ್ಟಾರ್ಟ್ ಮಾಡಿ ಥ್ರಾಟಲ್ ಕೊಟ್ಟರೆ ಬೆಂಗ್ ನೋಡಿದ್ರಲ್ಲ ಗೈಸ್, ಗಾಡಿ ಮಾತ್ರ ಥಾಟಲ್ ಕೊಟ್ಟರೆ ಬೆಂಕಿ ಅಂತಲೇ ಹೇಳ್ಬೋದು ಗಾಡಿ. ಮತ್ತು ಇಲ್ಲಿ ನೋಡ್ಬೋದು ಹೆಡ್ಲೈಟು ಆನ್ ಆಫ್ ಇದೆ, ಈ ಕಡೆ ಹೈ ಬೀಮ್ ಲೋ ಬೀಮ್ ಇದೆ. ನೋಡಿದ್ರಲ್ಲ ಗಾಡಿ ಹೆಂಗಿತ್ತು, ಯಾವ ಥರ ಸ್ಪೀಡ್ ಹೋಯ್ತು, ಹೆಂಗಿತ್ತು ಅಂತ ಫುಲ್ ನೋಡಿದ್ದೀರಾ. ಲಾಸ್ಟ್ ತನಕ ನೋಡಿದೆ. ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ